ಇವತ್ತು ನಾನು ಮಾಡಿದ್ದು ಚಿಕನ್ ಲಾಲಿಪಾಪ್ ಮತ್ತು ಡ್ರಮ್ಸ್ ಆಫ್ ಹೆವೆನ್ ರೆಸ್ಟೋರೆಂಟ್ ಸ್ಟೈಲಲ್ಲಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ರಿಗೂ ಸ್ವಾಗತ. ಹಾಗಾದರೆ ಇದು ಹೇಗೆ ಮಾಡುವುದೆಂದು ನೋಡುವ. ಇಲ್ಲಿ ನೋಡಿ, ನಾನೀಗ ಅರ್ಧ kg ಚಿಕನ್ ಲಾಲಿಪಾಪ್ ಪೀಸ್ ಅಂತಲೇ ಕೇಳಿದರೆ ಕೊಡ್ತಾರೆ ಕೋಳಿ ಅಂಗಡಿಗಳಲ್ಲಿ, ಅದನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಚಮಚ ಕರಿಮೆಣಸಿನ ಪುಡಿ ಮತ್ತು 1 ಟೀ ಚಮಚದಷ್ಟು ಸೋಯಾ ಸಾಸ್ ಮತ್ತು 1 ಟೇಬಲ್ ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಮತ್ತು 1 ಚಮಚದಷ್ಟು ವಿನಿಗರ್ ಹಾಕಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದ ಕಾಯಿಮೆಣಸನ್ನು, 1-2 ಕಾಯಿಮೆಣಸು ಸಣ್ಣಗೆ ಕಟ್ ಮಾಡಿ ಇದಕ್ಕೆ ಚೆನ್ನಾಗಿ ಮಸಾಜ್ ಮಾಡ್ತಾ ಮಿಕ್ಸ್ ಮಾಡಬೇಕು. ನಾವಿದನ್ನು ಒಂದು ಅರ್ಧ ಅಥವಾ 1 ಗಂಟೆ ಹಾಗೆ ಇಡುವ. ಇದು ನೋಡಿ, ಇದಕ್ಕೆ 1 ಮೊಟ್ಟೆ ಫ್ರೈ ಮಾಡಲಿಕ್ಕೆ ಆಗುವಾಗ ನಾವು ಹಾಕಬೇಕಿದನ್ನು. ನಾನು ಅರ್ಧ ಬೇರೆ ತೆಗೆದಿಟ್ಟಿದ್ದೇನೆ, ಯಾಕಂದರೆ ಅದು ಡ್ರಮ್ಸ್ ಆಫ್ ಹೆವೆನ್ ಮಾಡುವ ಅಂತ. ಇದು ಲಾಲಿಪಾಪ್ಗೋಸ್ಕರ. ಇದಕ್ಕೆ ನೋಡಿ 3 ಟೇಬಲ್ ಸ್ಪೂನ್ ಸಾಕು ಮೈದಾ ಮತ್ತು 3 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಯಾಕಂದರೆ ಮೊದಲೇ ನಾವು ಉಪ್ಪು ಹಾಕಿದ್ದೇವೆ ನೋಡಿ, ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಈ ಪ್ರೊಸೀಜರನ್ನು ಮಾತ್ರ ಫ್ರೈ ಮಾಡುವ ಟೈಮಲ್ಲಿ ನಾವು ಮಿಕ್ಸ್ ಮಾಡಬೇಕು. ಅದಕ್ಕಿಂತ ಮೊದಲು ಮಿಕ್ಸ್ ಮಾಡಿದರೆ ಎಣ್ಣೆ ತುಂಬ ಅದಕ್ಕೆ ಎಳೀತದೆ ಅದಕ್ಕೋಸ್ಕರ ನೋಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ, ನೀರು ಬೇಕನ್ನಿಸಿದರೆ 1-2 ಚಮಚ ಹಾಕ್ಬೋದಷ್ಟೇ. ನಾನು ಸ್ವಲ್ಪ ನೀರು ಹಾಕಿದ್ದೇನೆ ಇದಕ್ಕೆ. ನೋಡಿ, ಚೆನ್ನಾಗಿ ಹಿಡಿದಿದೆ ಇದು ಪೀಸ್. ಇದನ್ನು ನೋಡಿ, ಈಗ ಲಾಲಿಪಾಪ್ ಶೇಪ್ ಕೊಡಬೇಕಾದ್ರೆ ನೋಡಿ, ಕೈಯಲ್ಲಿ ಈ ರೀತಿ ತಿರುಗಿಸಿ ಅದನ್ನು, ಆ ಪೀಸನ್ನು ನೋಡಿ ಈ ರೀತಿ ತಿರುಗಿಸಿ ಒಂದು ಸೈಡಲ್ಲಿ ಸ್ವಲ್ಪ ಉದ್ದಕ್ಕೆ ಬರುವ ಹಾಗೆ ಮಾಡಬೇಕು ನೋಡಿ. ಇನ್ನೊಂದು ಪೀಸ್ ತೋರಿಸ್ತೇನೆ ನೋಡಿ. ಈ ರೀತಿ ಕೊಟ್ಟಿರ್ತಾರೆ ಅಲ್ಲಿ ಮಾರ್ಕೆಟಲ್ಲಿ, ಅಂಗಡಿಗಳಲ್ಲಿ, ಚಿಕನ್ ಶಾಪಲ್ಲಿ. ಸ್ವಲ್ಪ ಈ ರೀತಿ ಎಳೆದು ಅದರ ತುದಿಯನ್ನು ಸ್ವಲ್ಪ ಮುದ್ದೆ ಮಾಡಿದರೆ ಲಾಲಿಪಾಪ್ ಶೇಪ್ ಬರ್ತದೆ. ಇದೇ ರೀತಿ ಮಾಡಬೇಕು ಲಾಲಿಪಾಪ್ ಶೇಪ್ ಅಂದರೆ. ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ ಶೇಪ್. ನೋಡಿ, ಇನ್ನೊಂದನ್ನು ತೋರಿಸ್ತಾ ಇದ್ದೇನೆ ನಿಮಗೆ ಸರಿ ಗೊತ್ತಾಗಲಿ ಅಂತ. ನೋಡಿ, ಇದೇ ರೀತಿ ಮಾಡಿದರೆ ಆಯಿತು. ಈಗ ನಾನು ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈಗ ಲೋ ಟು ಮೀಡಿಯಮ್ ಹೀಟಲ್ಲಿ ಇಡಬೇಕಿದನ್ನು. ಮೆಲ್ಲ ಉರಿಯಲ್ಲಿ, ಅಂದರೆ ಜೋರು ಉರಿಸಾಗಬಾರ್ದು, ತೀರಾ ಮೆಲ್ಲ ಉರಿಸ ಇರಬಾರ್ದು. ನೋಡಿ, ಎಲ್ಲವನ್ನು ಈಗ ನಾನು ಹುರಿಲಿಕ್ಕೆ ಹಾಕ್ತಾಯಿದ್ದೇನೆ. ಒಂದು 4 ಪೀಸ್ ಮೊದಲು ಮಾಡ್ತೇನೆ. ಇದನ್ನು ನಿಧಾನದಲ್ಲಿ ಹುರಿಬೇಕು, ಅವಸರ ಏನು ಮಾಡಬಾರ್ದು, ಯಾಕಂದರೆ ಅದು ಒಳಗೆ ಚೆನ್ನಾಗಿ ಬೇಯಬೇಕು ನೋಡಿ, ಅದಕ್ಕೋಸ್ಕರ. ಮೊದಲನೇ ಬಾರಿ ನನ್ನ ವಿಡಿಯೋ ನೋಡುವ ವೀಕ್ಷಕರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಖಂಡಿತ ನಿಮಗೆ ಇದು ಇಷ್ಟ ಆಗ್ತದೆ. ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ, ಈಗ ತಿರುಗಿಸಿ ಎಲ್ಲ ಕಡೆ ಚೆನ್ನಾಗಿ ಬೇಯುವಂತೆ ನಾನೀಗ ಇದನ್ನು ಫ್ರೈ ಮಾಡ್ತಾ ಇದ್ದೇನೆ. ಪ್ರತಿಯೊಂದು ಸೈಡನ್ನು ತಿರುಗಿಸಿ ಹಾಕಿ ಫ್ರೈ ಮಾಡಬೇಕಿದು. ನೋಡಿ, ಈಗ ಒಂದು ಕಡೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದು ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಬಂತು ನೋಡಿ. ರೆಸ್ಟೋರೆಂಟ್ಗಳಲ್ಲಿ ತಂದು ತಿನ್ನುವ ಬದಲು ಮನೆಯಲ್ಲೇ ಹೀಗೆ ಮಾಡಿ ಕೊಟ್ಟರೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಮಕ್ಕಳಿಗೂ ಎಲ್ರಿಗೂ ತುಂಬ ಇಷ್ಟ ಆಗ್ತದೆ ಇದು ತಿನ್ನಲಿಕ್ಕೆ. ಮಕ್ಕಳಿಗಿದೆಲ್ಲ ಅಂದರೆ ತುಂಬ ಇಷ್ಟ ನೋಡಿ, ಈಗಿನ ಮಕ್ಕಳಿಗೆ. ನೋಡಿ, ತಿರುಗಿಸಿ ಎಲ್ಲ ಫ್ರೈ ಮಾಡಿ ಆಯಿತು. ಈಗ ಇದನ್ನೀಗ ನಾನು ಒಂದೊಂದೇ ಪ್ಲೇಟಿಗೆ ತೆಗೆದಿಡ್ತೇನೆ. ಇದನ್ನೊಮ್ಮೆ ರೆಡಿ ಮಾಡಿ ಇಟ್ಟರೆ ನಂತರ ನಮಗೆ ಬೇಕಾದಾಗ ಇದನ್ನು ಇನ್ನೊಂದು ಸಲ ಹುರಿದು ನಂತರ ತಿನ್ಬೋದು, ಅಥವಾ ಅದು ಡ್ರಮ್ಸ್ ಆಫ್ ಹೆವೆನ್ ಮಾಡೋದಾದರೆ ಮಾಡ್ಬೋದು. ನೋಡಿ, ಈಗ ಸರ್ವ್ ಮಾಡೋ ಮೊದಲು ನಾನು ಇನ್ನೊಂದು ಸಲ ಇದನ್ನು ಹುರಿತಾ ಇದ್ದೇನೆ. ಇದನ್ನು ಹೈ ಫ್ಲೇಮಲ್ಲಿಟ್ಟು ಒಂದು ಸ್ವಲ್ಪ ಅಂದರೆ ತೀರಾ ಸ್ವಲ್ಪ ಹೊತ್ತಿಟ್ಟರೆ ಸಾಕು. ಮೆಲ್ಲ ಉರಿಯಲ್ಲಿಟ್ಟರೆ ತುಂಬ ಎಣ್ಣೆ ಎಳೀತದೆ ಅದಕ್ಕೋಸ್ಕರ ಹೈ ಫ್ಲೇಮಲ್ಲಿಟ್ಟು ಒಂಚೂರು ಫ್ರೈ ಮಾಡಿ ತೆಗೆದು ಬಿಡಬೇಕು ತಕ್ಷಣ. ರೆಸ್ಟೋರೆಂಟಲ್ಲಿ ಹೀಗೆ ಮಾಡೋದು, ಹಾಗಾಗಿ ಅದು ಕ್ರಿಸ್ಪಾಗಿರ್ತದೆ ತುಂಬ. ನೋಡಿ, ಈಗ ಎಲ್ಲ ಪೀಸ್ ನಾನು ತೆಗೆದೆ. ಚಿಕನ್ ಲಾಲಿಪಾಪ್ ರೆಡಿಯಾಗಿದೆ ನೋಡಿ, ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡುವ ಹಾಗೆ. ನೋಡಿ, ಅದೇ ರೀತಿ ಕಾಣ್ತದಲ್ಲ. ನೀವು ಸಹ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬರ್ತದೆ ಇದು. ಈಗ ನಾವು ಡ್ರಮ್ಸ್ ಆಫ್ ಹೆವೆನ್ ಹೇಗೆ ಮಾಡೋದನ್ನು ನೋಡುವ. ಇದಕ್ಕೊಂದು 2
ಟೇಬಲ್ ಸ್ಪೂನ್ನಷ್ಟು ಕಾರ್ನ್ಫ್ಲೋರ್, 1 ಅಥವಾ 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ತೆಗೆದುಕೊಂಡಿದ್ದೇನೆ. ಅದಕ್ಕೊಂದು ಸ್ವಲ್ಪ ಒಂದು 3 ರಿಂದ 4 ಟೇಬಲ್ ಸ್ಪೂನ್ನಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಯಾವುದೇ ಗಂಟುಗಳಿಲ್ಲದಂತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ನಾವು ಈಗ. ನೋಡಿ, ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನೋಡಿ, 3 ಟೇಬಲ್ ಸ್ಪೂನ್ನಷ್ಟು ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ, 1 ಟೇಬಲ್ ಸ್ಪೂನ್ನಷ್ಟು ಸಣ್ಣಗೆ ಕಟ್ ಮಾಡಿದ ಶುಂಠಿ ಮತ್ತು 1 ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ ಮತ್ತು ಕಾಯಿ ಮೆಣಸು 1-2 ರೌಂಡಾಗಿ ನಾನು ಕಟ್ ಮಾಡಿದ್ದೇನೆ ಅದನ್ನು. ಈಗ ನಾವು ಚಿಕನ್ ಹುರಿದ ಎಣ್ಣೆಯನ್ನೇ ನಾನು 1 ಟೇಬಲ್ ಸ್ಪೂನ್ ಹಾಕಿ ಇದರಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿಯನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು, ತೀರಾ ಒಂದು ಕೆಲವು ಸೆಕೆಂಡ್ನಷ್ಟೇ ಸಾಕು. ಯಾಕಂದರೆ ಅದು ಕಚ್ಚಿ ತಿನ್ನುವಾಗ ನಮಗೆ ಸಾಫ್ಟಾಗಿರಬಾರ್ದು, ಸ್ವಲ್ಪ ಕರುಮ್ ಅನ್ನಬೇಕು ಹಾಗೆ. ಇದು ನೋಡಿ, ನಾನೀಗ ಚಿಲ್ಲಿ ಸಾಸ್ ಹಾಕಿದ್ದೇನೆ. 2 ಟೇಬಲ್ ಸ್ಪೂನ್ ಅಥವಾ 3 ಟೇಬಲ್ ಸ್ಪೂನ್ ಹಾಕ್ಬೋದು, ಖಾರ ಬೇಕನ್ನಿಸಿದರೆ ಸ್ವಲ್ಪ ಜಾಸ್ತಿ. ಒಂದು 3 ರಿಂದ 4 ಟೇಬಲ್ ಸ್ಪೂನ್ನಷ್ಟು ಟೊಮ್ಯಾಟೊ ಕೆಚಪ್ ಹಾಕಬೇಕಿದ್ದಕ್ಕೆ. ಈಗ 1 ಟೀ ಸ್ಪೂನ್ನಷ್ಟು ಸೋಯಾ ಸಾಸ್, ಇದನ್ನು ಹಾಕಿ ಮೆಲ್ಲ ಉರಿಯಲ್ಲೇ ಇದೆ ಗ್ಯಾಸ್. ಈಗ ಇದನ್ನು ಹಾಕಿ ಒಂಚೂರು 1-2 ಸೆಕೆಂಡ್ ಸಾಕು ಬಿಸಿ ಮಾಡಿದರೆ, ಜಾಸ್ತಿ ಬಿಸಿ ಮಾಡಬೇಕಾಗಿಲ್ಲ ಇದು. ಈಗ ಒಂದು ಅರ್ಧ ಚಮಚದಷ್ಟು ಪೆಪ್ಪರ್ ಪೌಡರ್, 1 ಚಮಚದಷ್ಟು ವಿನಿಗರ್ ಹಾಕಿ ಒಂದು ಸಲ ಮಿಕ್ಸ್ ಮಾಡುವ. ಪೆಪ್ಪರ್ ಪೌಡರ್ ನೋಡಿ, ಇದು ಮಿಕ್ಸ್ ಮಾಡುವ. ಯಾವುದೇ ಕಲರ್ ಬಳಸುವ ಅಗತ್ಯ ಇಲ್ಲ. ಉಪ್ಪು ಅದರಲ್ಲಿ ಆಲ್ರೆಡಿ ಇದೆ, ಹಾಗಾಗಿ ಹಾಕಲಿಲ್ಲ ನಾನು. ಇದು ನೋಡಿ, ಕಾರ್ನ್ಫ್ಲೋರನ್ನು ಮಿಕ್ಸ್ ಮಾಡಿದ್ದೇವಲ್ಲ, ಅದು ನೀರನ್ನು ಹಾಕಿದ್ದೇನೆ ನಾನು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದನ್ನು ನಾವು ಸ್ವಲ್ಪ ದಪ್ಪ ಆಗ್ತದೆ ಇದೀಗ ನೋಡಿ. ಈಗ ಒಂದು ಚೂರು ನಾನು ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿದ್ದೇನೆ ಇದಕ್ಕೆ. ಕಾರ್ನ್ಫ್ಲೋರ್ನ ನೀರು ಹಾಕಿದ ಮೇಲೆ ಮಾಡಿದ್ದು ನೋಡಿ. ಈಗ ಸ್ವಲ್ಪ ಮಂದಾಗಿದೆ. ಇವಾಗ ಹುರಿದಿಟ್ಟ ಚಿಕನನ್ನು, ಲಾಲಿಪಾಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ರೆಸ್ಟೋರೆಂಟ್ ಸ್ಟೈಲ್ನ ಡ್ರಮ್ಸ್ ಆಫ್ ಹೆವೆನ್ ಚಿಕನ್ ರೆಡಿ ಆಯಿತು ನೋಡಿ. ಇದನ್ನು ಸರ್ವ್ ಮಾಡಿ ನೋಡಿ. ಆವಾಗ ಅದೇ ರೀತಿ ರೆಸ್ಟೋರೆಂಟ್ ಸ್ಟೈಲಲ್ಲೇ ಕಾಣ್ತದೆ ನೋಡಿ. ತಿನ್ನುವಾಗ ಸಹ ಅಷ್ಟೇ ರುಚಿ ಇರ್ತದೆ. ಸುಲಭ ರೀತಿಯಲ್ಲಿ ಮನೆಯಲ್ಲೇ ಮಾಡಬಹುದಾದ ರೆಸಿಪಿ ಇವತ್ತಿನದು. ಮತ್ತೆ ಭೇಟಿಯಾಗೋಣ. ಧನ್ಯವಾದ.